ಇಳ್ಕಲ್ಲಿನ ವೀರ ಯೋಧ ಮಂಜುನಾಥ್ ಮಲ್ಲಪ್ಪ ಪಾವೂರ ಅವರು 21 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಂದು ತಮ್ಮ ತವರೂರಾದಂಥ ಇಳ್ಕಲಿಗೆ ಆಗಮಿಸಿದಾಗ ಇಳ್ಕಲಿನ ಜನತೆ ನಿವೃತ್ತ ಯೋಧರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ನಗರದ ಬಸವೇಶ್ವರ ವೃತ್ತದಿಂದ ಕಂಠಿ ವೃತ್ತದವರೆಗೆ ತೆರೆದ ವಾಹನದಲ್ಲಿ ನಿವೃತ್ತ ಯೋಧ ಮಂಜುನಾಥ್ ಪಾವೂರ ಅವರನ್ನ ಕರೆತಂದರು. ಇನ್ನು ದಾರಿಯುದ್ದಕ್ಕೂ ಮಂಜುನಾಥ್ ಅವರಿಗೆ ಸಾರ್ವಜನಿಕರು, ಅಧಿಕಾರಿಗಳು ಹೂವಿನ ಹಾರ ಹಾಕಿ ಸನ್ಮಾನಿಸಿದರು. ದಾರಿಯುದ್ದಕ್ಕೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಲ್ಲದೆ ಕಂಠಿ ವೃತ್ತದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ನಿವೃತ್ತ ಯೋಧನಿಗೆ ಗೌರವ ಸಮರ್ಪಿಸಿದರು. ಕಂಠಿ ವೃತ್ತಕ್ಕೆ ಆಗಮಿಸಿದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ನಿವೃತ್ತ ಯೋಧನಿಗೆ ಸನ್ಮಾನಿಸಿ ಗೌರವಿಸಿ, ನಾವು ಮಲಗುವ ಮುನ್ನ ಯೋಧರನ್ನ ನೆನೆದು ನಿದ್ದೆ ಮಾಡಬೇಕು ಎಂದರು. ನಮ್ಮ ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಮಾಡಿ ಇವತ್ತು ನಿವೃತ್ತರಾಗಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ, ನಮ್ಮ ಪಟ್ಟಣಕ್ಕೆ ಆಗಮಿಸಿದ್ದಾರೆ ಇಳ್ಕಲ್ ನಗರಕ್ಕೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಇವತ್ತು ನಗರದ ಜನತೆಯ ಪರವಾಗಿ ನಮ್ಮ ಪರವಾಗಿ ಕೋರ್ತಾ ಇದ್ದೇನೆ. ನಾವು ಯಾವಾಗಲೂ ನೆನೆಸ್ಕೊಳ್ಬೇಕಾಗಿದ್ದು ಮುಖ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಇಬ್ಬರನ್ನ ಯಾವತ್ತೂ ಕೂಡ ನಾವು ನೆನೆಯಬೇಕು. ಬಾಯಿಗೆ ತುತ್ತನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ರೈತನನ್ನು ನೆನೆಯಬೇಕು. ರಾತ್ರಿ ನಾವು ನಿದ್ದೆಗೆ ಜಾರುವ ಮುನ್ನ ಈ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರನ್ನು ನಾವು ನೆನೆತಕ್ಕಂಥದ್ದಾಗಬೇಕು. ಅವರು ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲವನ್ನೂ ಲೆಕ್ಕಿಸದೇನೆ ನಮ್ಮ ಗಡಿ ಭಾಗದಲ್ಲಿ ನಿಂತು ದೇಶದ ಗಡಿಯನ್ನು ನಮ್ಮ ಶತ್ರು ರಾಷ್ಟ್ರಗಳಿಂದ ರಕ್ಷಣೆ ಮಾಡ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿ ಬಂದಿರುವಂಥ ಇವತ್ತು ಮಂಜುನಾಥ್ ಮಲ್ಲಪ್ಪ ಪಾವೂರವರು ಅವರು ದೇಶಕ್ಕಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಸೈನಿಕರವರು. ತದನಂತರ ಬನ್ನಿ ಮಹಂಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಯೋಧನಿಗೆ ಮತ್ತು ಅವರ ಪತ್ನಿಗೆ ಆರತಿ ಬೆಳಗಿ ಸ್ವಾಗತಿಸಲಾಯಿತು. ದೇವಸ್ಥಾನದಿಂದ ಮನೆಗೆ ತೆರಳಿದ ನಿವೃತ್ತ ಯೋಧ ಮಂಜುನಾಥ್ ಅವರು ತಮ್ಮ ತಂದೆ ತಾಯಿಗೆ ಹಾರ ಹಾಕಿ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಇನ್ನು ಇದೇ ಸಂದರ್ಭದಲ್ಲಿ ಹುನಗುಂದ ಮತ್ತು ಇಳ್ಕಲ್ ತಾಲೂಕಿನ ಮಾಜಿ ಸೈನಿಕರ ಸಂಘ ಮತ್ತು ವೀರ ನಾರಿಯರು, ಆಂಜನೇಯ ಮಿತ್ರ ಮಂಡಳಿ, ಸ್ನೇಹಲೋಕ ಮಿತ್ರ ಮಂಡಳಿಯವರು ಸೇರಿದಂತೆ ಬಡಾವಣೆಯ ಗುರು ಹಿರಿಯರು, ಬಾಲ್ಯ ಸ್ನೇಹಿತರು ನಿವೃತ್ತ ಮಂಜುನಾಥ್ ಪಾವೂರ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ತಮ್ಮ ಸೇವೆಯ ಬಗ್ಗೆ ಮಂಜುನಾಥ್ ಪಾವೂರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಹೀಗೆ. ಮಂಜುನಾಥ್ ಪಾವೂರ್, ನಾನು 22 ಮೆಕನೈಸ್ ಇನ್ಫೆಂಟ್ರಿ ಒಳಗೆ ಡ್ಯೂಟಿ ಮಾಡೀನಿ 20 ವರ್ಷ. 2004 ಹೋಗಿದ್ದೆ. ಈಗ 2025 ನಾ ರಿಟೈರ್ಡ್ ಆಗಿ ಬರಕತ್ತೀನಿ. ನಾ 25 21 ವರ್ಷ ಸರ್ವಿಸ್ದೊಳಗೆ ನಾನು ಟೋಟಲ್ 7 ವರ್ಷ ನಾನು ಫೀಲ್ಡ್ನಾಗ ನೌಕರಿ ಮಾಡೀನಿ. ಉಳ್ಕಿದ 14 ವರ್ಷ ಪೀಸ್ನಾಗ ನೌಕರಿ ಮಾಡೀನಿ. ಆ 7 ವರ್ಷದಾಗ 2 ತಿಂಗಳ ಲೇದಲ್ಲಿದ್ದೆ, 2 ವರ್ಷ ಡ್ಯೂಟಿ ಮಾಡಿದೆ. ಇನ್ನು 5 ವರ್ಷ ನಾನು ಜಮ್ಮು ಕಾಶ್ಮೀರಲ್ಲಿ, ಉಳ್ಕಿದ 14 ವರ್ಷ. ಒಂಥರ ನನಗೆ 21 ವರ್ಷ ನನ್ನ ಜೊತೆ ಇದ್ದರು, ಅವ್ರನ್ನ ಬಿಟ್ಟು ಇಲ್ಲಿ ಬಂದಿನ ಅದು ಒಂಥರ ದುಃಖ, ಅದು ಒಂಥರ ಆಗತ್ತ. ಸಂತೋಷನೂ ಅದೇ ಥರ ಸಂತೋಷನೂ ಆಗ್ತಾ ಇದೆ ನನಗೆ. ಈ ತಂದು ಅರೇಂಜ್ಮೆಂಟ್ ಮಾಡಿದೆ. ಇಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಆಯ್ತು, ಮತ್ತು ನನ್ನ ಸ್ನೇಹಲೋಕದ ಗೆಳೆಯರ ಬಳಗ ಮತ್ತು ನನ್ನ ಜೊತೆ ಅಲ್ಲಿ ಆಡಿದಂಥ ಎಲ್ಲ ಸ್ನೇಹಿತರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಅದೇ ರೀತಿ
ಇರ್ತಕ್ಕಂಥ ಯುವಕರಿಗೆ ಸೈನಿಕರು ಏನು ಹೇಳಕ್ ಇಷ್ಟಪಡ್ತೀವಿ? ನಾನು ಏನು ಹೇಳ್ಬೇಕಾಗಿ ಇಷ್ಟ ಅಂತಂದ್ರೆ ಈಗ ಏನು ಇದು ಅಗ್ನಿವೀರ್ ಇದೆ ಸ್ಕೀಮ್ ಇದೆ. ಅಗ್ನಿವೀರ್ ಸ್ಕೀಮ್ 4 ವರ್ಷ ಐತೆ ಡ್ಯೂಟಿ ಇದು. 4 ವರ್ಷದ್ದು ಒಂಥರ ಎಕ್ಸ್ಪೀರಿಯನ್ಸ್ ಅದು. ಆ 4 ವರ್ಷ ಅಲ್ಲಿ ಮಾಡಿ ಬಂದು ಆನಂತರ ಇಲ್ಲಿ ನೌಕರಿ ಮಾಡೋದು ಚಲೋ ಆಗತ್ತೆ. ಒಂಥರ ಹೊರಗಿಂದದು ಪ್ರಪಂಚದ ಬಗ್ಗೆ ಜ್ಞಾನ ಸಿಗುತ್ತೆ ಅಂತ ಹೇಳಕ್ಕೆ. ಸರ್, ಇಷ್ಟು ವರ್ಷ ಸೇನೆ ಸೇವೆ ಸಲ್ಲಿಸಿ ಇವತ್ತು ಇಲ್ಕಲ್ ನಗರಕ್ಕೆ ತಮ್ಮ ತವರು ಮನೆಗೆ ಬರ್ತಾ ಇದೆ. ಇಷ್ಟೆಲ್ಲ ಅದ್ದೂರಿ ಸ್ವಾಗತ ಏನು ಅನ್ಸುತ್ತೆ? ನನಗೆ ಪ್ರಶ್ನೆ ಸತ ಇಲ್ಲಿಗೆ ಇಳುವ ನನಗೆ ಮಾತಾಡಕ್ಕೆ ಬರಲಿಲ್ಲ. ಎಲ್ಲ ಗದ್ದಲ ನೋಡಿ ಅದೆಲ್ಲ ನೋಡಿ ನನಗೆ ಮಾತಾಡಕ್ಕೆ ಬರಲಿಲ್ಲ. ಎಲ್ಲರೂ ಈ ಥರ ನನಗೆ ಸನ್ಮಾನ ಮಾಡ್ದಾನಂತ ಅನ್ಕೊಂಡಿರಲಿಲ್ಲ. ಭಾಳ ಖುಷಿ ಆಗೈತೆ ನನಗೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.